ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಮಾಸ್ಕೋದಲ್ಲಿ ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚಿಸಿದರು. ದ್ವಿಪಕ್ಷೀಯ ಬಾಂಧವ್ಯದ ಮುಂದಿನ ಬೆಳವಣಿಗೆಗಳ ಕುರಿತು ಉಭಯ ಮುಖಂಡರು ಸಮಾಲೋಚನೆ ನಡೆಸಿದರು. ಇದೇ ವೇಳೆ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ಇಂಡೋ ಪೆಸಿಫಿಕ್ ಪ್ರದೇಶ, ಉಕ್ರೇನ್ ಮತ್ತು ಇಸ್ರೇಲ್ ಗಾಜಾ ಸಂಘರ್ಷ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು. ಅಲ್ಲದೆ ಆರ್ಥಿಕ ಸಹಕಾರ, ಇಂಧನ, ವ್ಯಾಪಾರ, ಸಂಪರ್ಕ, ಮಿಲಿಟರಿ ತಾಂತ್ರಿಕ ಸಹಕಾರ ನೀಡುವ ಸಂಬಂಧ ಮುಂದಿನ 4 ವರ್ಷಗಳ ಅವಧಿಗೆ ಉಭಯ ನಾಯಕರು ಸಹಿ ಹಾಕಿದರು. ಬಳಿಕ ಜೈಶಂಕರ್ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಬಲವಾದ ಮತ್ತು ಸ್ಥಿರವಾಗಿದ್ದು, ವಿಶೇಷವಾದ ಕಾರ್ಯತಂತ್ರದ ಪಾಲುದಾರಿಕೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿವೆ. ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಸಂಬಂಧ ಉತ್ತಮವಾಗಿದೆ. ಕಳೆದ ವರ್ಷ ವಹಿವಾಟು $50 ಬಿಲಿಯನ್ ದಾಟಿದೆ. ಈ ವ್ಯಾಪಾರವು ಸಮರ್ಥನೀಯ ಮತ್ತು ನ್ಯಾಯಯುತ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುವ ಉದ್ದೇಶವಾಗಿದೆ ಎಂದು ಹೇಳಿದರು. ಸಚಿವ ಸರ್ಗೈ ಲಾವ್ರೋವ್ between India and the Eurasian Economic Union for a free trade agreement will be resumed in the second half of January this year. On energy, as I mentioned, we have today a very substantial relationship, both in terms of Indian investments in Russia, in oil and gas, which we are seeking to expand, as also in nuclear. Yesterday we signed 2 important amendments which will take the Kudankulam nuclear power project forward. We also spoke about connectivity from Western India through the international North-South transport corridor, also connectivity from Eastern India, from Chennai to Vladivostok and the polar route. We discussed various related areas where India's polar capabilities could be enhanced in collaboration with Russia. ಸಚಿವ ಸರ್ಗೈ ಲಾವ್ರೋವ್ ಭಾರತ ಮತ್ತು ರಷ್ಯಾ ಬಾಂಧವ್ಯಗಳು ಐತಿಹಾಸಿಕವಾಗಿದ್ದು ಸ್ಥಿರವಾಗಿ ಮುನ್ನಡೆಯುತ್ತಿವೆ. ಬ್ರಿಕ್ಸ್ನಲ್ಲಿನ ನಮ್ಮ ನಿಲುವುಗಳಿಂದ ಭಾರತ ರಷ್ಯಾದ ಸಂಬಂಧಗಳು ಬಲಗೊಳ್ಳುತ್ತದೆ. ರಷ್ಯಾ ಮತ್ತು ಭಾರತದ ಸಂಬಂಧಗಳು ಪರಸ್ಪರ ಗೌರವದ ಮೇಲೆ ಆಧಾರಿತವಾಗಿವೆ ಎಂದು ತಿಳಿಸಿದರು.